ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ. ಈ ಸಭೆಯಲ್ಲಿ ಕೆಲವೊಂದು ಪ್ರಮುಖ ಅಜೆಂಡಾಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸದ್ದುಗದ್ದಲ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಇದ್ದಾರೆ. ಸರ್, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅನ್ನೋ ಒಂದು ಸದ್ದಾಗ್ತಿದೆ. ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಇಳಿಸ್ತಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಸರ್, ನವೆಂಬರ್ ಕ್ರಾಂತಿಯ ಬಗ್ಗೆ ಆಮೇಲೆ ಚರ್ಚೆ ಮಾಡಲಿ. ಸದ್ಯದ ಪರಿಸ್ಥಿತಿಯಲ್ಲಿ ನಾಡಿನಲ್ಲಿ ರೈತರ ಪರಿಸ್ಥಿತಿ ಬಗ್ಗೆ ಕಾಂಗ್ರೆಸ್ ಸರ್ಕಾರದವರು ಎಚ್ಚೆತ್ತುಕೊಂಡು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಬಿಜಾಪುರ ಜಿಲ್ಲೆ ಇರ್ಬೋದು, ರಾಯಚೂರು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ, ಈ ಕಡೆ ಕೊಪ್ಪಳ ಜಿಲ್ಲೆಗಳಲ್ಲಿ ಯಾವ ರೀತಿ ರೈತರು ಸಂಕಷ್ಟದಲ್ಲಿದ್ದಾರೆ, ಪರಿಹಾರ ಅವರಿಗೆ ತಲುಪಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕಾಗ್ತದೆ. ದುರಂತ ಅಂತ ನೋಡಿ, ಸಚಿವರು, ಕಂದಾಯ ಸಚಿವರು, ಕೃಷಿ ಸಚಿವರು ಎಲ್ಲಿದ್ದಾರೆ ಅಂತೇಳಿ ಆ ಭಾಗದ ರೈತರು ಕೇಳ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಗಳು ಕೂಡ ಅಲ್ಲಿ ಹೋಗಿ ಪ್ರವಾಸ ಮಾಡಿ ರೈತರ ಸಮಸ್ಯೆ ಅರ್ಥ ಮಾಡ್ಕೊಳ್ತಕ್ಕಂಥ ಸೌಜನ್ಯವೂ ಕೂಡ ತೋರಿಸ್ತಾ ಇಲ್ಲ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಇವತ್ತು ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಮುಖ್ಯಮಂತ್ರಿಗಳು ಈ ರೀತಿ ನಡೆದುಕೊಳ್ತಾರೆ ಅಂತ ಹೇಳಿದ್ರೆ, ರೈತರಿಗೆ ಪರಿಹಾರ ಕೊಡದೇನೆ ಇವತ್ತು ಡಿನ್ನರ್ ಮೀಟಿಂಗ್ಗಳು ಮಾಡಿಕೊಂಡು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಭದ್ರಗೊಳಿಸ್ಕೊಳ್ಬೇಕು, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಂತೇಳಿ ಬೆಂಕಿ ಹಚ್ಚುವ ಕೆಲಸ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಿರೋ, ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿರೋ, ನವೆಂಬರ್ ಕ್ರಾಂತಿ ಇವೆಲ್ಲವೂ ಕೂಡ ಆಮೇಲೆ ಮಾತಾಡಿ. ನೀವು ನವೆಂಬರ್ ಅಲ್ಲಿ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿದ್ರೆ ಇವತ್ತಾಕೆ ಚರ್ಚೆ ಮಾಡ್ತಾ ಇದ್ದೀರಿ? ಇವತ್ತು ಆದ್ಯತೆ ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ಆದ್ಯತೆ ಏನು? ರೈತರು ಹೊತ್ತು ಬೀದಿಗೆ ಬಂದು ಪರದಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇಲ್ವಾ ಮುಖ್ಯಮಂತ್ರಿಗಳು? ಸಚಿವರಿಗೆ ಎಲ್ಲಿದ್ದಾರೆ ಸಚಿವರುಗಳು? ಇವತ್ತಾಗಾದ್ರೆ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ? ಆಮೇಲೆ ಈ ಸಚಿವರು, ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಇದು ಆಡಳಿತ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅವ್ರ ಪಕ್ಷದವರೇ ನೇರವಾಗಿ ಹೇಳ್ತಾ ಇದ್ದಾರೆ. ಸರ್ ನೋಡಿ, ಮುಖ್ಯಮಂತ್ರಿಗಳ ಒಂದು ಹೇಳಿಕೆನ ನೆನೆ ಗಮನಿಸಿ. ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ, ಈ ಬಾರಿ ರೆವಿನ್ಯೂ ಕಲೆಕ್ಷನ್ ನಲ್ಲಿ ನಮ್ಗೆ ಹಿನ್ನಡೆ ಆಗ್ತದೆ, 15-20 ಸಾವಿರ ಕೋಟಿ ಕಡಿಮೆ ಆಗ್ತದೆ, ಎಚ್ಚರಿಕೆ ವಹಿಸಬೇಕು. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇವರಿಗೆ ದುಡ್ಡು ಹುಡ್ತಾ ಇಲ್ಲ, ರಾಜ್ಯದಲ್ಲಿ ಬಂದಂತ ದುಡ್ಡುಗಳು ಗ್ಯಾರಂಟಿಗಳಿಗೆ ಸಾಕಾಗ್ತಾ ಇಲ್ಲ. ಇನ್ನು ಅಭಿವೃದ್ಧಿಯಲ್ಲಿ ಮಾಡ್ತಾರೆ. ನೆನ್ನೆ ಹೇಳ್ತಾರೆ ಮುಖ್ಯಮಂತ್ರಿಗಳು, ಬಿಜೆಪಿ ಅಭಿವೃದ್ಧಿ ವಿರೋಧಿ ಅಂತ. ಈ ಕಾಂಗ್ರೆಸ್ ಸರ್ಕಾರ ಇವ್ರ ಯೋಗ್ಯತೆ ಕಳೆದ 2.5 ವರ್ಷದಲ್ಲಿ ಯಾವ ಹೊಸ ಅಭಿವೃದ್ಧಿ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ? ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪುಣ್ಯಾತ್ಮ ಡಿ.ಕೆ. ಶಿವಕುಮಾರ್ ಕೇಳಿದ್ರೆ ವಾಷಿಂಗ್ಟನ್ ಡಿ.ಸಿ.ನಲ್ಲಿ ರಸ್ತೆ ಹೆಂಗಿದೆ, ದೆಹಲಿನಲ್ಲಿ ರಸ್ತೆ ಹೆಂಗಿದೆ, ಇದ್ರ ಬಗ್ಗೆ ಮಾತನಾಡ್ತಾರೆ. ಅದ್ರ ಬಗ್ಗೆ ಮಾತನಾಡಿದ್ರೆ ನೀವ್ಯಾಕೆ ಸಚಿವರಾಗಿದ್ದೀರಿ, ಉಸ್ತುವಾರಿ ಸಚಿವರಾಗಿ? ಬೆಂಗಳೂರು ಮಹಾನಗರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ವಾಹನಗಳನ್ನ ಬಿಟ್ಟು ದೋಣಿನಲ್ಲಿ ಹೋಗ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಅಂತ ಹೇಳಿದ್ರೆ ಬೆಂಗಳೂರು ಮುಳುಗೋಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸ್ದೇನೆ ಲಾಲ್ಬಾಗು, ಕಬ್ಬನ್ ಪಾರ್ಕು ಬೆಳಗ್ಗೆ ಹ್ಯಾಟ್ ಹಾಕೊಂಡು ಶೋಕಿ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ದರ್ಪ ತೋರಿಸುವಂತ ಕೆಲಸ ಮಾಡ್ತೀರಿ. ಮುನಿರತ್ನ ಮೇಲೆ ಇವತ್ತು ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡ್ತೀರಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆ ಇವತ್ತು ಮುನಿರತ್ನ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಲ್ಲ, ಆ ಕ್ಷೇತ್ರದ ಮತದಾರರಿಗೆ ಮಾಡಿರ್ತಕ್ಕಂಥ ಅಪಮಾನ ಇದು. ನಿಮ್ಮ ಗಣವೇಶಕ್ಕೆ ಕರಿ ಟೋಪಿ ಅಂತ ಕರೆದಿದ್ದಾರೆ ಸರ್ ಡಿ.ಕೆ. ಶಿವಕುಮಾರ್ ಅವರು. ಗಣವೇಶದ ಆ ಕರಿ ಟೋಪಿಯ ಮಹತ್ವ ಏನು, ಅದರ ಬೆಲೆ ಏನು ಅಂತೇಳಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರಿಗೆ ತೋರಿಸ್ಕೊಡ್ತೇವೆ. ಏನಿವತ್ತು ಹೀಯಾಳಿಸಿ ಇವತ್ತೇನು ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದಾರಲ್ಲ, ಇದಕ್ಕೆ ಉತ್ತರವನ್ನ ಮುಂದಿನ ಚುನಾವಣೆಗಳು ನಾವು ನೀಡ್ತೇವೆ. ಸರ್, ನವೆಂಬರ್ ಕ್ರಾಂತಿ ತಮ್ಮ ಪಕ್ಷದಲ್ಲೇ ಆಗುತ್ತೆ ಅನ್ನೋ ಮಾತುಗಳನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಅಧಿಕಾರದಿಂದ ಒಬ್ಬರನ್ನೊಬ್ಬರು ಇಳಿಸೋದಕ್ಕೆ ಬಹಳಷ್ಟು ಲಾಬಿಗಳು ಮಾಡ್ತಿದ್ದಾರೆ ಅಂತ. ಫಸ್ಟು ನಾನು ಹೇಳಿದ್ನಲ್ಲ, ಈ ರೈತರ ಸಮಸ್ಯೆ ಪರಿಹಾರ ಕೊಡ್ಲಿ. ನವೆಂಬರ್ಲಿ ಏನಾಗುತ್ತದೆ, ಏನಾಗಬೇಕು ಅದು ಹಾಗೆ ಆಗ್ತದೆ. ಆದರೆ ದುರಂತ ಅಂತ ಹೇಳಿದ್ರೆ, ಸಂಪೂರ್ಣ ಆಮೇಲೆ ಸಚಿವ ಸಂಪುಟದ ಎಲ್ಲ ಸದಸ್ಯರುಗಳು ಇವತ್ತು ಕೃಷಿ ಸಚಿವರು ಮಂಡ್ಯ ಜಿಲ್ಲೆ ಸೀಮಿತ ಆಗಿದ್ದಾರೆ, ಕಂದಾಯ ಸಚಿವರು ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ, ಪ್ರಿಯಾಂಕಾ ಖರ್ಗೆ ಒಬ್ಬರೇ ಪ್ರಾಮಾಣಿಕರು. ರಾಜ್ಯದ ಎಲ್ಲಾ ಇಲಾಖೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಅವ್ರ ಇಲಾಖೆ ಒಂದು ಬಿಟ್ಟು. ಅವರ ಕ್ಷೇತ್ರದ ರೈತರ ಸಂಕಷ್ಟವನ್ನ ಬದಿಗಿಟ್ಟು ಇಡೀ ರಾಜ್ಯದ ಬಗ್ಗೆ ಮಾತನಾಡ್ತಕ್ಕಂಥ ಏಕೈಕ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತೇನೆ, ನಿಮ್ಗೇನಾದ್ರೂ ಕಿಂಚಿತ್ತಾದ್ರೂ ಕೂಡ ಈ ನಾಡಿನ ರೈತರ ಬಗ್ಗೆ ಕಾಳಜಿ ಇದ್ದಿದ್ದೇ ಆದ್ರೆ ನಿಮ್ಮ ಸಚಿವರನ್ನ, ಇಲಾಖೆ ಕಾರ್ಯದರ್ಶಿಗಳನ್ನ ಫಸ್ಟ್ ಇವತ್ತೇ ಓಡಿಸಿ ಅವ್ರನ್ನ. ನಿಮ್ಮ ಡಿನ್ನರ್ ಮೀಟಿಂಗು ರೈತರು ಪರಿಹಾರ ಕೊಟ್ಟ ಮೇಲೆ ಮಾಡ್ಕೊಳ್ಳಿ.
ರೈತರಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ ತಕ್ಷಣ. ಸರ್ ಆಮೇಲೆ ಜಿಬಿಐ ಇಂದ ನೀವು ಯಾಕೆ ಸರ್ ದೂರ ಉಳಿದಿದ್ದು? ಬೆಂಗಳೂರು ಮೇಲೆ ಅಭಿವೃದ್ಧಿ ಮೇಲೆ ಅಷ್ಟೊಂದು ನಿಮಗೆ ಇಂಟ್ರೆಸ್ಟ್ ಇದ್ದಿದ್ರೆ ತಾವು ಭಾಗ ಆಗ್ಬೋದಾಗಿತ್ತಲ್ಲ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಜಿಬಿಐಗೆ ಯಾವಾಗ ಹೋಗ್ಬೇಕು ನಾವು ತೀರ್ಮಾನ ಮಾಡ್ಕೊಳ್ತೇವೆ, ಚುನಾವಣೆ ಹೇಗೆ ಎದುರಿಸಬೇಕು ನಾವು ಮಾಡ್ತೇವೆ. ಇವತ್ತು 2.5 ವರ್ಷದಿಂದ ಬೆಂಗಳೂರು ಪರಿಸ್ಥಿತಿ ಯಾಕೆ ಹದಗೆಟ್ಟಿದೆ ಅದ್ರ ಬಗ್ಗೆ ಫಸ್ಟ್ ಚರ್ಚೆ ಮಾಡಿ. ಸರ್ ಆಮೇಲೆ ಇತ್ತೀಚೆಗೆ ಸರ್ ಸಿಎಂ ಅವರು ಇರ್ತಕ್ಕಂಥ ವೇದಿಕೆಗಳಿಂದ ಡಿಸಿಎಂ ಅವರು ದೂರ ಉಳಿತಾ ಇದ್ದಾರೆ ಸರ್. ಸರ್ಕಾರದ ಒಂದು ಗಂಭೀರ ಕಾರ್ಯಕ್ರಮಗಳಿಗೂ ಕೂಡ ಅವ್ರು ಗೈರಾಗ್ತಿದ್ದಾರೆ. ಇವರ ನಡುವೆ ಎಲ್ಲವೂ ಸರಿ ಇಲ್ವಾ? ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಇಷ್ಟೇ ಹೇಳುವಂಥದ್ದು, ಇವತ್ತು ಡಿ ಕೆ ಶಿವಕುಮಾರ್ ಅವರು ಪುಕ್ಷಟೆ ಭಾಷಣ ಮಾಡೋದು ಬಿಟ್ಟು ಬಿಜೆಪಿ ಶಾಸಕರಿಗೆ ದರ್ಪ ತೋರಿಸೋದನ್ನ ಬಿಟ್ಟು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಗಮನಿಸಲಿ. ಮುಖ್ಯಮಂತ್ರಿಗಳು ನಮ್ಮನ್ನು ಟೀಕೆ ಮಾಡೋದು ಬಿಟ್ಟು ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದನ್ನ ಬಿಟ್ಟು ತತ್ಕ್ಷಣ ಆದ್ಯತೆ ಮೇರೆಗೆ ಪರಿಹಾರ ರೈತರಿಗೆ ಕೊಡ್ಲಿ. ಸರ್ ಕೊನೆಯದಾಗಿ ಇವತ್ತು ಸರ್ ದಾವಣಗೆರೆ ಮೀಟಿಂಗ್ ಅಲ್ಲಿ ಸರ್ ದಾವಣಗೆರೆ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಸರ್? ದಾವಣಗೆರೆ ನಿಮ್ಮ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ? ಎಲ್ಲ ಪ್ರಮುಖರು ಬರ್ತಾರೆ, ಚರ್ಚೆ ಮಾಡ್ತೇವೆ. ಬೆಣ್ಣೆನೂ ತರ ಕೇಳಿದ್ವಿ, ದೋಸೆ ಹಿಟ್ಟು ತರ ಕೇಳಿದ್ವಿ, ಸರಿ ಹೋಗುತ್ತೆ. ಸೊ ಇದಿಷ್ಟು ಪವರ್ ಟಿವಿ ಜೊತೆ ವಿಜೇಂದ್ರ ಅವರ ಸ್ಪಷ್ಟ ಮಾತು. ಕ್ಯಾಮರಾ ಪರ್ಸನ್ ದರ್ರಾಜ್ ಜೊತೆ ಆನಂದ್ ಗೂಡಿ, ಪವರ್ ಟಿವಿ.